ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VS ಇನ್ಫೋ ಕಿಚನ್. ನಾವು ಲಾಸ್ಟ್ ಸಂಡೇ ಕರ್ನಾಟಕದ ಊಟಿ ಅಂತ ಕರೆಯಲ್ಪಡುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಯಾರಾದರೂ ಹೋಗೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಶೂಟ್ ಮಾಡಿದ್ದೀನಿ. ನಾವು ಬೆಳಿಗ್ಗೆ 6:30ಗೆ ಸ್ಟಾರ್ಟ್ ಆದ್ವಿ ಮೈಸೂರಿಂದ 84 ಕಿಲೋಮೀಟರ್ ಇದೆ ಹಿಮವದ್ ಗೋಪಾಲಸ್ವಾಮಿ ಟೆಂಪಲು. ನೀವು ಮಾರ್ನಿಂಗ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನೋಡಿ, ಸನ್ರೈಸ್ ಆಗ್ತಾ ಇದೆ. ಇಷ್ಟು ಸನ್ರೈಸ್ ಇದ್ರೂ ತುಂಬಾ ಚಳಿ ಇದೆ. ಮೈಸೂರಿಂದ ಆದರೆ ಕರೆಕ್ಟ್ 1.5 ಅವರ್ಗೆ ನಾವು ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ಗೆ ರೀಚ್ ಆಗ್ಬೋದು. ನೀವು ಮಾರ್ನಿಂಗ್ ಹೋಗೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಈ ಫಾಗ್ ಎಕ್ಸ್ಪೀರಿಯೆನ್ಸ್ನ ನೀವು ಲೈಫ್ ಲಾಂಗ್ ಮರೆಯೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಫಾಗ್ ಎಕ್ಸ್ಪೀರಿಯೆನ್ಸು. ಆದರೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಸ್ಲೋ ಆಗಿ ಹೋಗಬೇಕು ಅಷ್ಟೇ. ಈ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೆ. ಟೆಂಪಲ್ ವಿಶೇಷತೆ ಏನು ಅಂದರೆ ಇಲ್ಲಿ 365 ದಿನವೂ ಹಿಮದಿಂದ ಕೂಡಿರುತ್ತೆ. ಅದಕ್ಕಾಗಿ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ ಅಂತ ಕರೀತಾರೆ. ಮೈಸೂರಿಂದ ಬಸ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ಟೆಂಪಲ್ ಟೈಮಿಂಗ್ಸು ಮಾರ್ನಿಂಗ್ 8:30ಇಂದ 5ವರೆಗೂ ಇರುತ್ತೆ. ನಮ್ಮ ಓನ್ ವೆಹಿಕಲ್ನ ಬೆಟ್ಟದ ಮೇಲೆವರೆಗೂ ತಗೊಂಡು ಹೋಗಂಗಿಲ್ಲ. ಕೆಳಗಡೆನೆ ಬಿಟ್ಟು ನಾವು KSRTC ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ. ಮೊದಲೆಲ್ಲ ಅಲೋ ಮಾಡ್ತಿದ್ರಂತೆ, ಈಗ ಅಲೋ ಮಾಡ್ತಿಲ್ಲ. ಈಗ ನಾವು ರೀಚ್ ಆಗಿದ್ದೀವಿ. ರೈಟ್ ಸೈಡಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇರುತ್ತೆ. ಅಲ್ಲಿ ಕಾರು ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ಡೂ ಆ್ಯಂಡ್ ಡೋಂಟ್ಸ್ ಎಲ್ಲ ಬರೆದಿರುತ್ತೆ. ಇಲ್ಲಿ ನಾವು ಎಂಟ್ರೆನ್ಸು ಬೆಟ್ಟಕ್ಕೆ ಹೋಗಲಿಕ್ಕೆ ಕ್ಯೂ ಅಲ್ಲೇ ನಿಂತ್ಕೊಬೇಕು. ಕ್ಯೂ ಅಲ್ಲೇ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಒಂದೇ ಟಿಕೆಟ್ ಇರುತ್ತೆ. ಈಗ ನಾವು ಸ್ಟಾರ್ಟ್ ಆಗಿದ್ದೇವೆ ಬೆಟ್ಟಕ್ಕೆ. ನೀವು ಬಸ್ಸಲ್ಲಿ ಹೋದರೆ ಒಬ್ಬೊಬ್ಬರಿಗೆ 60 ರೂಪೀಸ್ ಆಗುತ್ತೆ. ಜೀಪಲ್ಲಿ ಹೋದರೆ 100 ರೂಪೀಸ್ ತೊಗೊತಾರೆ. ಚಿಕ್ಕ ಮಕ್ಕಳಿಗಾದರೆ 30 ರೂಪೀಸ್ ತೊಗೊತಾರೆ ಹೋಗೋಕ್ಕೆ ಮತ್ತು ಬರೋಕ್ಕೆ. ನೋಡಿ, ಫಾಗು ತುಂಬ ಫಾಗಿದೆ. ನೀವು ಈ ಎಕ್ಸ್ಪೀರಿಯೆನ್ಸ್ನ ನೀವು ಲೈಫ್ ಲಾಂಗ್ ಮರೆಯೋದಿಲ್ಲ. ಸೇಮ್ ಫ್ರೀಝರಲ್ಲಿ ಇರ್ತೀವಲ್ಲ ಆ ಥರ ಫೀಲ್ ಆಗುತ್ತೆ. ನೀವು ಎಷ್ಟು ಮುಂಚೆ ಹೋದ್ರೂ ಕರೆಕ್ಟ್ 8:30ಗೆ ಸ್ಟಾರ್ಟ್ ಆಗೋದು. 8:30ಇಂದ ಬಸ್ಸಸ್ಸು ಫುಲ್ ಬರ್ತಾನೆ ಇರುತ್ತೆ. ನಾನ್ ಸ್ಟಾಪಾಗಿ ಬಸ್ ಇರುತ್ತೆ. ಬಸ್ಸಿಂದೇನು ಪ್ರಾಬ್ಲಮ್ ಇರಲ್ಲ. ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ನೋಡಿ, ತುಂಬ ಚಿಕ್ಕದಾಗಿ ಇರುತ್ತೆ ರೋಡು. ಅದರಿಂದ ಇಲ್ಲಿ ಅಲೋ ಮಾಡೋದಿಲ್ಲ ಓನ್ ವೆಹಿಕಲ್ಸ್ನ. ನಾವು ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲ ಆಗಲಿ ಇಲ್ಲಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಳಗಡೆಯಿಂದ ಮೇಲ್ಗಡೆ ಬೆಟ್ಟಕ್ಕೆ ಬರಲಿಕ್ಕೆ 5 ಕಿಲೋಮೀಟರ್ಸ್ ಆಗುತ್ತೆ. ನೀವು ಓಪನ್ ಜೀಪಲ್ಲಿ ಬರೋದಾದರೆ ಈ ವ್ಯೂ ಎಕ್ಸ್ಪೀರಿಯೆನ್ಸು ಇನ್ನೂ ಚೆನ್ನಾಗಿರುತ್ತೆ. ಎರಡು ಕಡೆ ಓಪನ್ ಇರೋದ್ರಿಂದ ಆ ಕಡೆ ಈ ಕಡೆ ಇರುವಂತಹ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಸ್ಲಿಪ್ಪರ್ಸ್ನ ಕೆಳಗಡೆನೆ ಬಿಟ್ಟು ಮೇಲ್ಗಡೆ ಹೋಗಬೇಕು. ನೋಡಲಿಕ್ಕೆ ತುಂಬ ಬಿಸಿಲಾಗಿ ಕಾಣಿಸ್ತಾ ಇದೆ, ಆದರೆ ತುಂಬಾ ಚಳಿ ಮತ್ತು ಗಾಳಿ ಜಾಸ್ತಿನೇ ಇದೆ. ನಾವು ಹೋದಾಗ ಕರೆಕ್ಟ್ 9 ಆಗಿತ್ತು. ಈ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ಲು ಸಮುದ್ರ ಮಟ್ಟದಿಂದ 4770 ಅಡಿ ಎತ್ತರದಲ್ಲಿ ಇದೆ. ಇಲ್ಲಿ 77 ಕಲ್ಯಾಣಿಗಳು ಇದಾವಂತೆ, ಆದರೆ ಇಲ್ಲಿ ಕಾಣಿಸ್ತಿರೋದು 2 ಅಷ್ಟೇ. ಇದು ಚೋಳರ ಕಾಲದ ದೇವಾಲಯ. 14ನೇ ಶತಮಾನದಲ್ಲಿ ಹೊಯ್ಸಳರು ಆಳಿದಂಥ ಜಾಗ ಇದು. 1315 ಇಸ್ವಿಯಲ್ಲಿ ಚೋಳಬಳ್ಳಾಳ ಇಲ್ಲಿ ದೇವಸ್ಥಾನ ಕಟ್ಟಿಸಿದರಂತೆ. ಅದಕ್ಕೂ ಮುಂಚೆ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಋಷಿ ಅಗಸ್ತ್ಯ ಮುನಿಗಳು ಮಾಡಿದರಂತೆ. ಬೆಳಿಗ್ಗೆನೇ ಇಷ್ಟೊಂದು ಕ್ಯೂ ಇದೆ. ನಾವು ದರ್ಶನ ಮಾಡಲಿಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇಷ್ಟೊಂದು ಕ್ಯೂ ಇದ್ರೂ ನಾವು ಬೇಗನೆ ದರ್ಶನ ಮಾಡ್ಕೋಬೋದು. ತುಂಬ ಲೇಟ್ ಏನೂ ಆಗೋದಿಲ್ಲ. ಈ ಬೆಟ್ಟನ ದಕ್ಷಿಣದ ಗೋವರ್ಧನಗಿರಿ ಅಂತ ಕೂಡ ಅಂತಾರಂತೆ. ನಾವು ಕ್ಯೂ ಇಂದ ಒಳಗಡೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತೆ. ನಿಮ್ಗೇನಾದರೂ ಕೋರಿಕೆ ಇದ್ದರೆ ಅದನ್ನು ಹರಕೆ ಕಟ್ಕೊಬೋದು ಅಂತ ಹೇಳ್ತಾ ಇದ್ರು ಅಲ್ಲಿ. ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಲೋ ಇಲ್ಲ. ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಿಮಗೆ ಏನಾದರೂ ಮಕ್ಕಳಾಗಿಲ್ಲ ಅಂದರೆ ಇಲ್ಲಿ ಮುಡುಪು ಕಟ್ಕೊಂಡು ಹೋದರೆ ಮಕ್ಕಳಾಗುತ್ತೆ ಅಂತೆ. ಅದಕ್ಕಾಗಿ ಅಲ್ಲೆಲ್ಲ ಮುಡುಪು ಕಟ್ಟಿರೋದು. ಇದು ತುಳಸಿ ಕಟ್ಟೆ. ಅದ್ರ ಪಕ್ಕದಲ್ಲಿ ಇರುವಂಥದ್ದು ನಾಗರ ಕಲ್ಲು. ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ನೀವು ಫ್ಯಾಮಿಲಿ ಜೊತೆಗೆ 1 ಡೇ ಟ್ರಿಪ್ ಮಾಡೋದಾದರೆ ಇದು ಪರ್ಫೆಕ್ಟ್ ಪ್ಲೇಸು. ನೋಡಿ, ಎಷ್ಟೊಂದು ಕ್ಯೂ ಇದೆ. ಇಷ್ಟು ಕ್ಯೂ ಇದ್ರೂ ನೀವು ಆರಾಮಾಗಿ ದರ್ಶನ ಮಾಡ್ಕೋಬೋದು. 12 ಗಂಟೆ ಆದಮೇಲೆ ಈ ಟೆಂಪಲ್ಗೆ ನೀವು ವಿಸಿಟ್ ಮಾಡಿದರೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ದೇವಸ್ಥಾನದ ಆವರಣದಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರು ಆಗಲಿ ಕವರ್ ಆಗಲಿ ಇರೋದಿಲ್ಲ. ಅಷ್ಟು ನೀಟಾಗಿ ಇರುತ್ತೆ ದೇವಸ್ಥಾನ. ನೀವು ಇಷ್ಟು ಬಿಸಿಲಿದ್ರೂ ಚಳಿ ಅಂದರೆ ಅಷ್ಟು ಚಳಿ ಆಗ್ತಿರುತ್ತೆ. ಫ್ರೀಸ್ ಆದಂಗೆ ಆಗ್ತಾ ಇರ್ತದೆ ಕ್ಲೈಮೇಟ್ ಮಾತ್ರ. ಈ ಟೆಂಪಲ್ಗೆ ತುಂಬ ಜನ ವಿಸಿಟ್ ಮಾಡ್ತಾರೆ. ಆದರೆ ಇಲ್ಲಿ ಏನು ತಿನ್ನೋದಕ್ಕೆ ಏನು ಸಿಗೋದಿಲ್ಲ. ನಿಮ್ಗೇನಾದರೂ ತಿನ್ನೋದಕ್ಕೆ ಬೇಕು ಅಂದರೆ ನೀವು ಕೆಳಗಡೆಯಿಂದನೇ ತಂದ್ಕೋಬೇಕು. ಆದರೆ ಇಲ್ಲಿ ಮಧ್ಯಾಹ್ನ ಊಟ ಮಾತ್ರ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಪ್ರಸಾದ ಇರುತ್ತೆ.
ನಮ್ಮ ಬ್ಯುಸಿ ಡೇಸಿಂದ ಒಂದು ದಿನನ ಪಕ್ಕಕ್ಕಿಟ್ಟು ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನೆಕ್ಸ್ಟ್ ನಾವು ಕೆಲಸ ಮಾಡಲಿಕ್ಕೆ ಎನರ್ಜೆಟಿಕ್ ಆಗಿ ಇರ್ತೀವಿ ಮತ್ತು ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಫೋಟೋ ಮತ್ತು ವಿಡಿಯೋ ತೆಗಿಯೋಕ್ಕೆ ತುಂಬ ಚೆನ್ನಾಗಿದೆ ವ್ಯೂ. ನೋಡಿ, ಬೆಟ್ಟನ ಮೋಡ ಟಚ್ ಮಾಡ್ತಿದೆಯೇನೋ ಅನ್ನೋ ಥರ ಕಾಣಿಸ್ತಿದೆ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ನಾವು ಒಂದು 2 ಅವರ್ಸು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ಜಿಂಕೆಗಳು ಮಾತ್ರ ನಮಗೆ ಕಾಣಿಸಿದ್ವು, ಆದರೆ ಆನೆ ಮಾತ್ರ ಕಾಣಿಸ್ಲಿಲ್ಲ. ಆನೆ ಇರಲಿಲ್ಲ ಅಲ್ಲಿ ನಾವು ಹೋದಾಗ. ರಿಟರ್ನ್ ಹೋಗೋಣ ಅಂತ ಕೃಷ್ಣನಿಗೆ ಒಂದ್ಸರಿ ಕೈ ಮುಗಿದು ಇನ್ನು ಕೆಳಗಡೆ ಬಂದ್ವಿ. ಔಟ್ಸೈಡು ಈ ಥರ ಕಾಣಿಸುತ್ತೆ ಹೊರಗಡೆ ಬಂದಾಗ. ಹೊರಗಡೆ ಬಂದ ನಂತರ ಕ್ಯೂ ಅಲ್ಲೇ ನಿಂತ್ಕೊಂಡಿರಬೇಕು ಬಸ್ಸು ಕಾಯಲಿಕ್ಕೆ. ಬಸ್ ಮಾತ್ರ ಸಾಕಷ್ಟು ಇರುತ್ತೆ. ನೋಡಿ, ಹೊರಗಡೆ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಈಗ ರಿಟರ್ನ್ ಸ್ಟಾರ್ಟ್ ಆದ್ವಿ ಮನೆಗೆ. ನಾವಂತೂ ಈ ಟ್ರಿಪ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೆಟ್ಟದಿಂದ ಕೆಳಗೆ ಇಳಿದ ನಂತರ ರೈಟ್ ಸೈಡಲ್ಲಿ ಒಂದು ಶಾಪ್ ಇರುತ್ತೆ. ಅದರಲ್ಲಿ ರೋಸ್ವುಡ್ಡಿಂದ ಮಾಡಿರೋಂತಹ ಟಾಯ್ಸು, ಹೋಮ್ ಮೇಡ್ ಚಾಕ್ಲೇಟ್ಸು ಮತ್ತು ಅಗರಬತ್ತಿ ಎಲ್ಲ ಇರುತ್ತೆ ಈ ಶಾಪಲ್ಲಿ. ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನಾನು ಮಾಡಿರೋಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.